6. ಜೆ.ಕೆ. ರೌಲಿಂಗ್. ಹ್ಯಾರಿ ಪಾಟರ್ ಅನ್ನು ಹುಟ್ಟುಹಾಕಿದವರು ಜೆ.ಕೆ. ರೌಲಿಂಗ್. ಆದರೆ ಈ ಹಂತಕ್ಕೆ ಬರುವುದು ಅವಳಿಗೆ ಅಷ್ಟು ಸುಲಭವಾಗಿರಲಿಲ್ಲ. ಮೊದಲಿಗೆ ಅವಳು ಮಗಳನ್ನು ಹೊಂದಿದ್ದ ವ್ಯಕ್ತಿಯನ್ನು ಮದುವೆಯಾದಳು. ಆದರೆ ಸ್ವಲ್ಪ ಸಮಯದ ನಂತರ ಅವರು ಬೇರ್ಪಟ್ಟರು. ಇದು ಅವರ ಜೀವನದಲ್ಲಿ ನಿಜವಾಗಿಯೂ ಹಿನ್ನಡೆಯ ಹಂತವಾಗಿದೆ ಎಂದು ಅವರು ಹೇಳಿದರು. 2 ವರ್ಷಗಳ ನಂತರ ಅವಳು ಹ್ಯಾರಿ ಪಾಟರ್ ಅನ್ನು ಮುಗಿಸಿದಳು, ಆದರೆ 12 ಪ್ರಕಟಣೆಗಳು ಅದನ್ನು ತಿರಸ್ಕರಿಸಿದವು. ತಿರಸ್ಕಾರವನ್ನು ಎದುರಿಸಿದರೂ ಅದೇ ಜೆ.ಕೆ. ರೌಲಿಂಗ್ ಬಿಟ್ಟುಕೊಡಲಿಲ್ಲ ಮತ್ತು ಅಂತಿಮವಾಗಿ ಹ್ಯಾರಿ ಪಾಟರ್ ಕಥೆಯು ಇದರಿಂದ ಹೊರಬಂದ ಯಶಸ್ಸಾಗಿದೆ. ಅವಳು ಉತ್ತಮ ಬರವಣಿಗೆಯ ಕೌಶಲ್ಯದಿಂದ ಕಷ್ಟಪಟ್ಟು ಕೆಲಸ ಮಾಡಲು ಸಾಧ್ಯವಾಯಿತು ಮತ್ತು ಇದರಿಂದಾಗಿ ಅವಳು ಅಡೆತಡೆಗಳನ್ನು ನಿವಾರಿಸಿದಳು. ಮಾಂತ್ರಿಕ ಪ್ರಪಂಚದ ಅದ್ಭುತ ಮತ್ತು ಮಾಂತ್ರಿಕ ಸವಾರಿ ಪ್ರಾರಂಭವಾಯಿತು, ವಿಶ್ವಾದ್ಯಂತ ಲಕ್ಷಾಂತರ ಜನರನ್ನು ಮೋಡಿ ಮಾಡಿತು ಮತ್ತು ರೋಯಿಂಗ್ ಅನ್ನು ಸಾಹಿತ್ಯದ ದೈತ್ಯನನ್ನಾಗಿ ಮಾಡಿತು. 7. ಮೈಕೆಲ್ ಜೋರ್ಡಾನ್. ಅವರ ಶಾಲೆಯ ಬ್ಯಾಸ್ಕೆಟ್ಬಾಲ್ ತಂಡವು ಮೈಕೆಲ್ ಜೋರ್ಡಾನ್ ಅವರ ಎತ್ತರವನ್ನು ಆಧರಿಸಿ ತಿರಸ್ಕರಿಸಿತು. ಆದಾಗ್ಯೂ ಉತ್ಸಾಹವು ಅವರನ್ನು ಬ್ಯಾಸ್ಕೆಟ್ಬಾಲ್ ದಂತಕಥೆಯಾಗಲು ಹಂಬಲಿಸಿತು. ಮೈಕೆಲ್ ಜೋರ್ಡಾನ್ ಯಾವಾಗಲೂ ಜಿಮ್ ಇಲಿಯಾಗಿದ್ದು, ಬ್ಯಾಸ್ಕೆಟ್ಬಾಲ್ ಕೋರ್ಟ್ನಲ್ಲಿ ತನ್ನ ಶಾಟ್ಗಳನ್ನು ಅಭ್ಯಾಸ ಮಾಡುತ್ತಲೇ ಇರುತ್ತಾನೆ. ಆಟಗಾರನ ಹುದ್ದೆ ಖಾಲಿಯಾದಾಗ ಅವರನ್ನು ಆಯ್ಕೆ ಮಾಡಲಾಯಿತು. ಮೈಕೆಲ್ ಜೋರ್ಡಾನ್ ಒಂದು ಕಾಲದಲ್ಲಿ ಚಿಕ್ಕ ಹುಡುಗನಾಗಿದ್ದನು. ಅವನ ಬ್ಯಾಸ್ಕೆಟ್ಬಾಲ್ ಆಟಗಾರನಾಗಬೇಕೆಂಬ ಕನಸುಗಳು ಅವನ ಎತ್ತರದಿಂದ ಛಿದ್ರಗೊಂಡವು, ಆದರೆ ಅವನ ಕಠಿಣ ಪರಿಶ್ರಮವು ಅವನನ್ನು ಅತ್ಯುತ್ತಮ ಬ್ಯಾಸ್ಕೆಟ್ಬಾಲ್ ಆಟಗಾರರಲ್ಲಿ ಒಬ್ಬನನ್ನಾಗಿ ಮಾಡಿತು. ಬಹಿಷ್ಕಾರಕ್ಕೊಳಗಾದವನಿಂದ ಶ್ರೇಷ್ಠ ಬ್ಯಾಸ್ಕೆಟ್ಬಾಲ್ ಆಟಗಾರನಾಗಿ ಬದಲಾಗುವ ನಂಬಲಾಗದ ಕ್ರಮದ ಜೊತೆಗೆ ಮೈಕೆಲ್ ಜೋರ್ಡಾನ್ ಅವರ ಶ್ರದ್ಧೆ, ಮಾರ್ಗದರ್ಶನ ಮತ್ತು 6 ಬಾರಿ NBA ಚಾಂಪಿಯನ್ಸ್ ಚಿಕಾಗೋ ಬುಲ್ಸ್ ಅವರನ್ನು ಸಾರ್ವಕಾಲಿಕ ಅತ್ಯುತ್ತಮ ಬ್ಯಾಸ್ಕೆಟ್ಬಾಲ್ ಆಟಗಾರರಲ್ಲಿ ಒಬ್ಬರನ್ನಾಗಿ ಮಾಡುತ್ತದೆ. ಇಂದಿಗೂ ಅವರು ತಮ್ಮ ಪರಿಶ್ರಮದ ಮನೋಭಾವದಿಂದ ಜಾಗತಿಕವಾಗಿ ಮುಂಬರುವ ಲಕ್ಷಾಂತರ ಕ್ರೀಡಾಪಟುಗಳನ್ನು ಸ್ಪರ್ಶಿಸುತ್ತಿದ್ದಾರೆ ಎಂದು ಹೇಳಲಾಗುತ್ತದೆ. 8. ವಾಲ್ಟ್ ಡಿಸ್ನಿ. ಶಾಲೆಯಲ್ಲಿ ವಾಲ್ಟರ್ ಎಲಿಯಾಸ್ ಡಿಸ್ನಿ ಒಬ್ಬ ಪ್ರತಿಭಾವಂತ ಹುಡುಗನಾಗಿದ್ದನು. ಅವನು ಯಾದೃಚ್ಛಿಕ ವ್ಯಂಗ್ಯಚಿತ್ರ ರೇಖಾಚಿತ್ರಗಳನ್ನು ತಯಾರಿಸಲು ತಿಳಿದಿದ್ದನು. 19ನೇ ವಯಸ್ಸಿನಲ್ಲಿ ಅವರು ಕಾರ್ಟೂನ್ ಮೋಷನ್ ಪಿಕ್ಚರ್ ಕಂಪನಿಯನ್ನು ಪ್ರಾರಂಭಿಸಿದರು. ಆದರೆ 22ನೇ ವಯಸ್ಸಿನಲ್ಲಿ ಅವರು ವಿಫಲರಾದರು ಮತ್ತು ದಿವಾಳಿಯಾದರು. ವಾಲ್ಟ್ ಡಿಸ್ನಿ ಕಂಪನಿಯನ್ನು ಸಹ ಸ್ಥಾಪಿಸಿದಾಗ ಡಿಸ್ನಿ ಮನರಂಜನಾ ವ್ಯವಹಾರವನ್ನು ಬದಲಾಯಿಸಿತು. ಅದು ನಂತರ ವಿಶ್ವದ ಅತಿದೊಡ್ಡ ಮನರಂಜನಾ ಕಂಪನಿಗಳಲ್ಲಿ ಒಂದಾಗಿದೆ. ಮಿಕ್ಕಿ ಮೌಸ್ ಹೊರತುಪಡಿಸಿ ಅವರು ಡೊನಾಲ್ಡ್ ಡಕ್, ಗೂಫಿ ಮುಂತಾದ ಅತ್ಯಂತ ಅಪ್ರತಿಮ ಪಾತ್ರಗಳನ್ನು ರಚಿಸಿದರು, ಇದರಿಂದಾಗಿ ಜನಪ್ರಿಯ ಸಂಸ್ಕೃತಿಯ ಮೇಲೆ ಅಳಿಸಲಾಗದ ಛಾಪು ಮೂಡಿಸಿದರು. ಅವರ ಉದ್ಯಮಶೀಲ ಮನಸ್ಸು 1955ರಲ್ಲಿ ಡಿಸ್ನಿಲ್ಯಾಂಡ್ ರಚನೆಗೆ ಕಾರಣವಾಯಿತು, ಇದು ಥೀಮ್ ಪಾರ್ಕ್ಗಳಲ್ಲಿ ಮನರಂಜನೆಯಾಗಿದೆ. ಡಿಸ್ನಿಯ ಕಂಪನಿಯು ಅವರೊಂದಿಗೆ ಸಾಯಲಿಲ್ಲ, ಆದರೆ ವ್ಯಂಗ್ಯಚಿತ್ರಗಳು ಮತ್ತು ಚಲನಚಿತ್ರಗಳನ್ನು ತಯಾರಿಸುವುದು ಮಾತ್ರವಲ್ಲದೆ ರೇಡಿಯೋ ಮತ್ತು ದೂರದರ್ಶನ ನೆಟ್ವರ್ಕ್ಗಳು, ಥೀಮ್ ಪಾರ್ಕ್ಗಳು ಮತ್ತು ಚಲನಚಿತ್ರ ಉದ್ಯಮಗಳನ್ನು ಹೊಂದಿರುವ ದೊಡ್ಡ ನಿಗಮವಾಗಿ ಬೆಳೆಯಿತು. ವಾಲ್ಟ್ ಡಿಸ್ನಿ ತನ್ನ ದೃಢತೆ, ನವೀನತೆ ಮತ್ತು ಸವಾಲುಗಳನ್ನು ಅವಕಾಶಗಳಾಗಿ ಪರಿವರ್ತಿಸಲು ಹೇಗೆ ಸಾಧ್ಯವಾಯಿತು ಎಂಬ ಕಾರಣದಿಂದಾಗಿ ಪ್ರಪಂಚದಾದ್ಯಂತದ ಜನರಿಗೆ ಹೀರೋ ಆಗಿದ್ದಾರೆ. ಆ ಮೂಲಕ ಅವರು ತಮ್ಮ ಸೃಷ್ಟಿಗಳ ಮೂಲಕ ಜನರನ್ನು ರಂಜಿಸುವ ಕನಸನ್ನು ಜನರು ನಂಬುವಂತೆ ಮಾಡಲು ಸಾಧ್ಯವಾಯಿತು. 9. ಕರ್ನಲ್ ಸ್ಯಾಂಡರ್ಸ್. ಕೆಎಫ್ಸಿ ಆಹಾರ ಉತ್ಪಾದನಾ ಸಾಲಿನಿಂದ ಊಟವನ್ನು ತೆಗೆದುಕೊಳ್ಳಲು ಇಷ್ಟಪಡುವ ಬಹುತೇಕ ಎಲ್ಲರೂ ಇರುತ್ತಾರೆ. ಆದರೆ ಪ್ರಪಂಚದ ರುಚಿ ಮೊಗ್ಗುಗಳನ್ನು ಬದಲಾಯಿಸುವ ಏನನ್ನಾದರೂ ಪ್ರಾರಂಭಿಸುವುದು ಸುಲಭವಲ್ಲ. ಆರಂಭ ಸುಲಭವಾಗಿರಲಿಲ್ಲ. ಕರ್ನಲ್ ಸ್ಯಾಂಡರ್ಸ್ ಅವರ ಜೀವನವು ತಿರಸ್ಕಾರಗಳಿಂದ ತುಂಬಿತ್ತು. ಇದಲ್ಲದೆ ಅವರು ತಮ್ಮ ಶಾಲೆಯಲ್ಲಿ ಉತ್ತೀರ್ಣರಾಗಲಿಲ್ಲ ಮತ್ತು ಶಾಲೆಯನ್ನು ತೊರೆದರು. ಅದರ ನಂತರ ಅವರು ಕೆಲವು ಕಂಪನಿಗಳನ್ನು ಪ್ರಾರಂಭಿಸಿದರು, ಅದು ಫಲಪ್ರದವಾಗಲಿಲ್ಲ ಮತ್ತು ಹುರಿದ ಚಿಕನ್ ಮಾರಾಟ ಮಾಡಲು ಪ್ರಾರಂಭಿಸಿತು. ನಂತರ ಅವರು ಆಹಾರ ಉದ್ಯಮದಲ್ಲಿ ಪ್ರಯತ್ನಿಸಿದರು ಮತ್ತು ಕೆಎಫ್ಸಿ ಫಾಸ್ಟ್ ಫುಡ್ ರೆಸ್ಟೋರೆಂಟ್ ಅನ್ನು ಸ್ಥಾಪಿಸಿದರು, ಅಲ್ಲಿ ಅವರು ತಮ್ಮ ರುಚಿಕರವಾದ ಹುರಿದ ಕೋಳಿಗಳನ್ನು ಪ್ರಸಿದ್ಧಗೊಳಿಸಿದರು. ಅವರು ತಮ್ಮ ಕೆಲಸದಲ್ಲಿ ಶ್ರದ್ಧೆಯಿಂದ ಇದ್ದರು, ಇದರ ಪರಿಣಾಮವಾಗಿ ಫ್ರೈಡ್ ಚಿಕನ್ನ ಪ್ರಸಿದ್ಧ ರಹಸ್ಯ ಪಾಕವಿಧಾನದೊಂದಿಗೆ ಬಂದರು ಮತ್ತು ಅವರು ಬ್ರಾಂಡ್ ಸ್ಥಾಪನೆಯ ಪ್ರಕ್ರಿಯೆಯನ್ನು ಸಹ ಪ್ರಾರಂಭಿಸಿದರು. ಇದು ಭವಿಷ್ಯದಲ್ಲಿ ಅವರು ಕಂಪನಿಯನ್ನು $2 ಮಿಲಿಯನ್ ಮಾರಾಟ ಮಾಡಲು ಸಾಧ್ಯವಾದಾಗ ಫಲಿತಾಂಶಗಳನ್ನು ನೀಡಿತು. ಇದು ವ್ಯವಹಾರದಲ್ಲಿ ಅವರ ಪ್ರಮುಖ ಸಾಧನೆಯಾಗಿದೆ. ಸ್ಯಾಂಡರ್ಸ್ ಅವರ ಕಥೆಯು ಒಬ್ಬರು ಅನುಭವಿಸಬೇಕಾದ ಕಷ್ಟಗಳ ಹೊರತಾಗಿಯೂ ಮೇಲೇಳಲು ಸಾಧ್ಯವಿದೆ ಮತ್ತು ಎಂದಿಗೂ ಬಿಟ್ಟುಕೊಡದಿರುವುದು ಎಷ್ಟು ಮುಖ್ಯ ಎಂಬುದನ್ನು ತೋರಿಸುತ್ತದೆ. 10. ಹೆನ್ರಿ ಫೋರ್ಡ್. ಸಹಜವಾಗಿ ಫೋರ್ಡ್ ಕಂಪನಿಯ ಬಗ್ಗೆ ಎಲ್ಲರಿಗೂ ತಿಳಿದಿದೆ. ಆದಾಗ್ಯೂ ಅದನ್ನು ಅಷ್ಟು ಎತ್ತರಕ್ಕೆ ಕೊಂಡೊಯ್ಯಲು ಸಾಧ್ಯವಾಗಲಿಲ್ಲ.
ಹೆನ್ರಿ ಫೋರ್ಡ್ ತನ್ನದೇ ಆದ ಕಂಪನಿಯನ್ನು ಪ್ರಾರಂಭಿಸಿದನು ಮತ್ತು ಉದ್ಯಮಿಯೊಬ್ಬರಿಂದ ವ್ಯವಹಾರ ಹಣಕಾಸು ಪಡೆದನು, ಆದರೆ ನಂತರ ಕಂಪನಿಯನ್ನು ಮುಚ್ಚಿದನು. ಫೋರ್ಡ್ ವೈಫಲ್ಯಗಳು ಮತ್ತು ತಿರಸ್ಕಾರಗಳ ಪಾಲನ್ನು ಹೊಂದಿದ್ದರು. ಅವರು ವಾಹನಗಳನ್ನು ತಯಾರಿಸುವ ಕನಸನ್ನು ಎಂದಿಗೂ ಬಿಟ್ಟುಕೊಡಲಿಲ್ಲ ಮತ್ತು ಇದು 1903 ರಲ್ಲಿ ಫೋರ್ಡ್ ಮೋಟಾರ್ ಕಂಪನಿಗೆ ಅಡಿಪಾಯ ಹಾಕಿತು. ಮಾಡೆಲ್ ಎ ಅನ್ನು 1904 ರಲ್ಲಿ ಪ್ರಾರಂಭಿಸಲಾಗಿದ್ದರೂ 1913 ರಲ್ಲಿ ಅಸೆಂಬ್ಲಿ ಲೈನ್ ಬಳಕೆಯಲ್ಲಿ ಕ್ರಾಂತಿಯನ್ನುಂಟು ಮಾಡಿದ ಫೋರ್ಡ್ ಯುಗದ ಆಗಮನಕ್ಕೆ ಕಾರಣವಾಗಬಹುದು. ಈ ಕ್ರಾಂತಿಕಾರಿ ವಿಧಾನವು ಉತ್ಪಾದನಾ ವೆಚ್ಚವನ್ನು ಬಹಳವಾಗಿ ಕಡಿಮೆ ಮಾಡಿತು, ಇದರಿಂದಾಗಿ ಕಾರುಗಳು ಸಾಮಾನ್ಯ ಜನರಿಗೆ ಕೈಗೆಟುಕುವಂತೆ ಮಾಡಿದವು. ಅವರ ಆವಿಷ್ಕಾರಗಳು ಆಟೋಮೋಟಿವ್ ಮತ್ತು ಕೈಗಾರಿಕಾ ವಲಯವನ್ನು ಶಾಶ್ವತವಾಗಿ ರೂಪಿಸಿವೆ. 11. ಮಲಾಲಾ ಯೂಸಫ್ಜಾಯಿ. ಮಲಾಲಾ ಯೂಸಫ್ಜಾಯಿ ಶಾಲೆಗೆ ಹೋಗುವ ಎಲ್ಲಾ ಹುಡುಗಿಯರ ಹಕ್ಕುಗಳಿಗಾಗಿ ಹೋರಾಡಿದ ಹುಡುಗಿ ಮತ್ತು ಅತ್ಯಂತ ಕಿರಿಯ ನೊಬೆಲ್ ಪ್ರಶಸ್ತಿ ವಿಜೇತೆ. ಪಾಕಿಸ್ತಾನದ ಸ್ವಾತ್ ಕಣಿವೆಯಲ್ಲಿ ಜನಿಸಿದ ಮಲಾಲಾ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಧ್ವನಿ ಎತ್ತುವ ಮಟ್ಟಕ್ಕೆ ಬೆಳೆದಿದ್ದರು. ತಾಲಿಬಾನ್ ತನ್ನ ಪ್ರದೇಶವನ್ನು ವಶಪಡಿಸಿಕೊಂಡಾಗ ಮತ್ತು ಬಾಲಕಿಯರ ಎಲ್ಲಾ ಶಾಲೆಗಳನ್ನು ಮುಚ್ಚಿದಾಗ ಅವಳಿಗೆ ಮಂಕಾದ ಭವಿಷ್ಯವಿತ್ತು. ಅಡೆತಡೆಯಿಲ್ಲದೆ ಯುವತಿ ನಕಲಿ ಗುರುತಿನಡಿಯಲ್ಲಿ ಬಿಬಿಸಿಗಾಗಿ ಬ್ಲಾಗಿಂಗ್ ಪ್ರಾರಂಭಿಸಿದಳು ಮತ್ತು ತನ್ನ ಅನುಭವಗಳು ಮತ್ತು ಕಲಿಯುವ ಹಕ್ಕಿನ ಬಗ್ಗೆ ಬರೆದಳು. 2012 ರಲ್ಲಿ ತಾಲಿಬಾನ್ ಮಲಾಲಾ ಅವರ ಕ್ರಿಯಾಶೀಲತೆಯಿಂದಾಗಿ ಬೆದರಿಕೆ ಹಾಕಿತು ಮತ್ತು ಶಾಲೆಯಿಂದ ಹೋಗುವಾಗ ಅವಳ ತಲೆಗೆ ಗುಂಡು ಹಾರಿಸಲಾಯಿತು. ಆದಾಗ್ಯೂ ಅವರು ನಿಜವಾದ ಬದುಕುಳಿಯುವವರಾಗಿ ಹೊರಹೊಮ್ಮಿದರು ಮತ್ತು ಇನ್ನಷ್ಟು ಬಲವಾಗಿ ಹೊರಬಂದರು. ಬಾಲಕಿಯರ ಶಿಕ್ಷಣಕ್ಕಾಗಿ ಅವರ ಹೋರಾಟವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುಂದುವರಿಯಿತು. ಇದು ಮಲಾಲಾ ಅವರ ಧೈರ್ಯದ ಕತೆ ಮಾತ್ರವಲ್ಲ, ಜಗತ್ತನ್ನು ಬದಲಾಯಿಸಲು ಸಹಾಯ ಮಾಡುವ ಸಮುದಾಯ ಮತ್ತು ಶಿಕ್ಷಣದ ಮೇಲಿನ ಜನರ ನಂಬಿಕೆಯ ಕಥೆಯಾಗಿದೆ. ಈ ಯುವ ಕಾರ್ಯಕರ್ತೆ ಯುಕೆ ಪತ್ರಕರ್ತ, ಲೇಖಕಿ ಮತ್ತು ಮಕ್ಕಳು ಮತ್ತು ಯುವಕರಿಗೆ ಅತ್ಯುತ್ತಮ ಪುಸ್ತಕಕ್ಕಾಗಿ ಕಾಮನ್ವೆಲ್ತ್ ಬರಹಗಾರರ ಪ್ರಶಸ್ತಿ ವಿಜೇತ ಕ್ರಿಸ್ಟೀನ್ ಲ್ಯಾಂಬ್ ಅವರೊಂದಿಗೆ ಸಹಕರಿಸಿ ಇಟ್ನ ನೆನಪುಗಳನ್ನು ಬರೆದರು. ಇದು ಶೀಘ್ರದಲ್ಲೇ ಜಾಗತಿಕ ಸಂವೇದನೆಯಾಯಿತು ಮತ್ತು ಸೃಷ್ಟಿಯನ್ನು ತಂದಿತು. ಇಂದು ಅವರು ಮಲಾಲಾ ನಿಧಿಯ ಮೂಲಕ 12 ವರ್ಷಗಳ ಉಚಿತ, ಸುರಕ್ಷಿತ, ಗುಣಮಟ್ಟದ ಶಿಕ್ಷಣದ ಬಾಲಕಿಯರ ಹಕ್ಕನ್ನು ಪ್ರತಿಪಾದಿಸುತ್ತಿದ್ದಾರೆ. ಪಾಕಿಸ್ತಾನದ ಹಳ್ಳಿಯೊಂದರಲ್ಲಿ ಬೆಳೆದ ಹುಡುಗಿಯಿಂದ ವಿಶ್ವಸಂಸ್ಥೆಯಲ್ಲಿ ಮಾತನಾಡುವ ಮಹಿಳೆಯಾಗಿ ಪರಿವರ್ತನೆಯಾಗಿರುವುದು ಸ್ಫೂರ್ತಿದಾಯಕವಾಗಿದೆ, ವಿಶೇಷವಾಗಿ ಯುವತಿಯರಿಗೆ. ಒಂದೇ ಧ್ವನಿ ಬದಲಾವಣೆಯ ಮೇಲೆ ಪರಿಣಾಮ ಬೀರುವಲ್ಲಿ ಬಹಳ ದೂರ ಹೋಗಬಹುದು ಎಂದು ಇದು ಸಾಬೀತುಪಡಿಸುತ್ತದೆ. ಮಲಾಲಾ ಅವರ ಜೀವನ ಅನುಭವದ ಆಧಾರದ ಮೇಲೆ ಮುಂಬರುವ ಅಡೆತಡೆಗಳ ನಡುವೆಯೂ ತಮ್ಮ ಹಕ್ಕುಗಳಿಗಾಗಿ ಹೋರಾಡಲು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಲಾಗುತ್ತದೆ. 12. ಸ್ಟೀಫನ್ ಕಿಂಗ್. ಸ್ಟೀಫನ್ ಕಿಂಗ್ ಒಬ್ಬ ಸುಸ್ಥಾಪಿತ ಲೇಖಕ. ಅವರು ತಮ್ಮ ಬರಹಗಳಿಗೆ ಹೆಸರುವಾಸಿಯಾಗಿದ್ದಾರೆ. ಕ್ಯಾರಿಯೇಯ ಉತ್ತಮ ಪ್ರದರ್ಶನದ ನಂತರ ಕಿಂಗ್ ಅನೇಕ ಯಶಸ್ವಿ ತುಣುಕುಗಳನ್ನು ಬರೆಯಲು ಪ್ರಾರಂಭಿಸಿದರು, ಅದು ಅವರ ಹೆಗ್ಗುರುತಾಯಿತು. ಅವರ ವೈಯಕ್ತಿಕ ಬರವಣಿಗೆಯ ವಿಧಾನ ಹೆಚ್ಚಿನ ಸಮಯ ಓದುಗರಿಗೆ ಆಕರ್ಷಕವಾಗಿದೆ, ಭಯಾನಕ ಮತ್ತು ಸಸ್ಪೆನ್ಸ್ ಪ್ರಕಾರಗಳನ್ನು ಅನ್ವೇಷಿಸುತ್ತದೆ. ಇದು ಅವರನ್ನು ಈ ಕರಕುಶಲತೆಯ ಮಾಸ್ಟರ್ ಆಗಿ ಮಾಡುತ್ತದೆ. ಅವರ ಕೆಲವು ಶ್ರೇಷ್ಠ ಕೃತಿಗಳೆಂದರೆ ದಿ ಸ್ಟ್ಯಾಂಡ್, ಇಟ್, ದಿ ಶೈನಿಂಗ್. ಇದು ಸ್ಟೀಫನ್ ಕಿಂಗ್ಸ್ ಅವರ ಕೆಲವು ಭಯಾನಕ ಕಾದಂಬರಿಗಳು. ಡೈಸ್ರಿ ಹೋಲಿ 2023ಕ್ಕೆ ಸೆಟ್ ಮಾಡಲಾದ ಅಪರಾಧ ಕಾದಂಬರಿ. ಮತ್ತು ಈ ಪಟ್ಟಿಯಲ್ಲಿ ಇತರವುಗಳಿವೆ. ಸಾಹಿತ್ಯ ಜಗತ್ತಿನಲ್ಲಿ ನೀಡಿದ ಕೊಡುಗೆಯ ಹೊರತಾಗಿ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಕಿಂಗ್ ಅವರ ಸ್ಥಿತಿಸ್ಥಾಪಕತ್ವವು ಅವರ ಪಾತ್ರಗಳಲ್ಲಿ ಕಂಡುಬರುತ್ತದೆ. ಇದು ಅವರ ಕೃತಿಯನ್ನು ಆಕರ್ಷಕವಾಗಿ ಮಾತ್ರವಲ್ಲದೆ ಆಳವಾಗಿ ಸಾಪೇಕ್ಷ ಮತ್ತು ಮಾನವೀಯವಾಗಿಸುತ್ತದೆ. 13. ಧೀರುಭಾಯಿ ಅಂಬಾನಿ. ಧೀರುಭಾಯಿ ಅಂಬಾನಿ 16 ವರ್ಷದವರಿದ್ದಾಗ ಅವರು ಯೆಮೆನ್ಗೆ ಹೋಗಿ ಪೆಟ್ರೋಲ್ ಪಂಪ್ನಲ್ಲಿ ಕೆಲಸ ಮಾಡಬೇಕಾಯಿತು, ಏಕೆಂದರೆ ಅವರ ಕುಟುಂಬವು ಕಡಿಮೆ ಆದಾಯದ ವರ್ಗಕ್ಕೆ ಸೇರಿತ್ತು. ಯೆಮೆನ್ ಪೆಟ್ರೋಲ್ ಪಂಪ್ನಲ್ಲಿ ಯುವಕನೊಬ್ಬನ ಸಂವಾದವು ಅವನ ಜೀವನದ ಹೊಸ ಹಂತದ ಸ್ಕ್ರಿಪ್ಟ್ ಅನ್ನು ಬರೆದಿತು. ವಾಸ್ತವವಾಗಿ ಈ ಸ್ಥಾನದಲ್ಲಿನ ಅವಕಾಶವನ್ನು ಗುರುತಿಸಿದ ಅಂಬಾನಿ ಜವಳಿ ವ್ಯವಹಾರವನ್ನು ಯಶಸ್ವಿಯಾಗಿ ಪ್ರವೇಶಿಸಿದರು, ಅಲ್ಲಿ ಅವರು ಮಾರ್ಕೆಟಿಂಗ್ ಕೌಶಲ್ಯಗಳನ್ನು ನಿರ್ಮಿಸಿದರು ಮತ್ತು ಮಾರುಕಟ್ಟೆ ಶಕ್ತಿಗಳ ಬಗ್ಗೆ ಸ್ಪಷ್ಟ ತಿಳುವಳಿಕೆಯನ್ನು ತೋರಿಸಿದರು. ಅವರು 1996 ರಲ್ಲಿ ರಿಲಯನ್ಸ್ ಕಾರ್ಪೊರೇಷನ್ನ ಸ್ಥಾಪಕರಾಗಿದ್ದರು, ಇದು ಪ್ರಸ್ತುತ ರಿಲಯನ್ಸ್ ಇಂಡಸ್ಟ್ರೀಸ್ ಅನ್ನು ನಿರ್ಮಿಸುವ ಒಂದು ಹೆಜ್ಜೆಯಾಗಿದೆ. ನಂತರ ಅವರು ಪೆಟ್ರೋಕೆಮಿಕಲ್, ಸಂಸ್ಕರಣೆ ಮತ್ತು ದೂರಸಂಪರ್ಕದಂತಹ ವಿವಿಧ ಕ್ಷೇತ್ರಗಳಿಗೆ ವ್ಯವಹಾರವನ್ನು ವಿಸ್ತರಿಸಿದರು. ಅವರು ರಿಲಯನ್ಸ್ ಇಂಡಸ್ಟ್ರೀಸ್ ಅನ್ನು ವಿಶ್ವದರ್ಜೆಯ ಕಂಪನಿಯಾಗಿ ತೆಗೆದುಕೊಂಡು ಹೋದರು ಮತ್ತು ಭಾರತದ ಆರ್ಥಿಕತೆಯ ಬೆಳವಣಿಗೆಗೆ ಗಮನಾರ್ಹ ಕೊಡುಗೆಗಳನ್ನು ನೀಡಿದರು. ಶ್ರೀ ಧೀರುಭಾಯಿ ಅಂಬಾನಿ ಅವರು ಒಟ್ಟಾರೆ ಸಾಮರ್ಥ್ಯದ ಶಕ್ತಿಯನ್ನು ಪ್ರದರ್ಶಿಸಿದರು ಮತ್ತು ಸವಾಲುಗಳನ್ನು ಅವಕಾಶಗಳಾಗಿ ಪರಿವರ್ತಿಸಿದರು ಮತ್ತು ಉದ್ಯಮಿಯ ಸಾರಾಂಶವಾಗಿದ್ದರು.
14 ಸ್ಟೀವನ್ ಸ್ಪೀಲ್ಬರ್ಗ್. ಜುರಾಸಿಕ್ ಪಾರ್ಕ್ ತಯಾರಿಕೆಯಲ್ಲಿ ತೊಡಗಿರುವ ಕೆಲವು ಪ್ರಸಿದ್ಧ ಚಲನಚಿತ್ರ ತಯಾರಕರು ಸ್ಟೀವನ್ ಸ್ಪೀಲ್ಬರ್ಗ್. ಆದಾಗ್ಯೂ ಯುಎಸ್ಸಿಯ ಸ್ಕೂಲ್ ಆಫ್ ಥಿಯೇಟರ್ಗೆ ಹಾಜರಾಗಲು ಅವರಿಗೆ ಅವಕಾಶ ಸಿಗಲಿಲ್ಲ ಏಕೆಂದರೆ ಅವರ ಶೈಕ್ಷಣಿಕ ಕಾರ್ಯಕ್ಷಮತೆ ಕಳಪೆಯಾಗಿತ್ತು. ಆದರೆ ಈ ಎಲ್ಲಾ ಸಮಸ್ಯೆಗಳ ನಡುವೆಯೂ ಅವರು ಉದ್ಯಮದಲ್ಲಿ ಲಭ್ಯವಿರುವ ಕೆಲವು ಅತ್ಯುತ್ತಮ ಚಲನಚಿತ್ರಗಳನ್ನು ನಿರ್ಮಿಸುವುದನ್ನು ಮುಂದುವರೆಸಿದರು, ಎಲ್ಲರೂ ನೋಡಲು ಇಷ್ಟಪಟ್ಟರು. ಪ್ರಮುಖ ಚಲನಚಿತ್ರಗಳಲ್ಲಿ ಇ.ಟಿ. ದಿ ಎಕ್ಸ್ಟ್ರಾಟೆರೆಸ್ಟ್ರಿಯಲ್, ಶಿಂಡ್ಲರ್ಸ್ ಲಿಸ್ಟ್ ಮತ್ತು ಸೇವಿಂಗ್ ಪ್ರೈವೇಟ್ ರಯಾನ್ ಸೇರಿವೆ. ಕತೆ ಹೇಳುವ ಉತ್ಕೃಷ್ಟತೆಗೆ ಸ್ಪೀಲ್ಬರ್ಗ್ ಅವರ ಬದ್ಧತೆಯು ಬೆಳ್ಳಿ ಪರದೆಯ ಆಚೆಗೂ ವಿಸ್ತರಿಸಿದೆ. ಸ್ಪೀಲ್ಬರ್ಗ್ ಈಗ ಯುಎಸ್ಸಿ ಶಾಲೆಯ ನಿರ್ದೇಶಕರ ಮಂಡಳಿಯ ಸದಸ್ಯರಾಗಿದ್ದಾರೆ, ಆದರೂ ಈ ಶಿಕ್ಷಣ ಸೌಲಭ್ಯವು ಈ ಹಿಂದೆ ಅವರನ್ನು ತಿರಸ್ಕರಿಸಿತು. 15 ಕ್ರಿಸ್ಟಿಯಾನೋ ರೊನಾಲ್ಡೋ. ಕ್ರಿಸ್ಟಿಯಾನೋ ರೊನಾಲ್ಡೋ ವಿಶ್ವದ ಅತ್ಯುತ್ತಮ ಫುಟ್ಬಾಲ್ ಆಟಗಾರರಲ್ಲಿ ಒಬ್ಬರು ಮತ್ತು ಕಠಿಣ ಪರಿಶ್ರಮ ಮತ್ತು ದೃಢನಿಶ್ಚಯಕ್ಕೆ ಸಾಕ್ಷಿಯಾಗಿದ್ದಾರೆ. ಪೋರ್ಚುಗಲ್ನ ಮಡೀರಾ ಎಂಬ ಸಣ್ಣ ದ್ವೀಪದಲ್ಲಿ ಬಡ ಕುಟುಂಬದ ಯುಗದಿಂದ ಬಂದ ರೊನಾಲ್ಡೋ ಸ್ಟಾರ್ಡಮ್ಗೆ ಏರುವುದು ಸುಲಭವಲ್ಲ. ಹೀಗಾಗಿ ಅವರು ಬಾಲ್ಯದಿಂದಲೂ ಪ್ರತಿಭಾವಂತರಾಗಿದ್ದರು, ಆದರೆ ಅವರು ಆರ್ಥಿಕವಾಗಿ ಹೆಣಗಾಡುತ್ತಿರುವ ಕುಟುಂಬವನ್ನು ಹೊಂದಿದ್ದರು. 12ನೇ ವಯಸ್ಸಿನಲ್ಲಿಯೂ ಅವರು ಲಿಸ್ಬನ್ನ ಮೊಜಾಂಬಿಕ್ ಟೊರೊಮ್ನಲ್ಲಿರುವ ತಮ್ಮ ಮನೆ ಮತ್ತು ಕುಟುಂಬವನ್ನು ತೊರೆದರು. ಸ್ಪೋರ್ಟಿಂಗ್ ಸಿಪಿ ಯೂತ್ ಅಕಾಡೆಮಿ. ರೊನಾಲ್ಡೋ ಮೊದಲು ಮ್ಯಾಂಚೆಸ್ಟರ್ ಯುನೈಟೆಡ್ನಲ್ಲಿ ತನ್ನ ಪ್ರಗತಿಯನ್ನು ಮಾಡಿದರು, ಅಲ್ಲಿ ಅವರು ಅಭಿವೃದ್ಧಿ ಹೊಂದಿದರು ಮತ್ತು ವಿಭಿನ್ನ ಮಟ್ಟದಲ್ಲಿ ಫುಟ್ಬಾಲ್ ಆಟಗಾರನಾಗಿ ತಮ್ಮನ್ನು ವ್ಯಕ್ತಪಡಿಸಲು ಪ್ರಾರಂಭಿಸಿದರು. ಅವರು ಆಡಂಬರದಿಂದ ವರ್ತಿಸುತ್ತಾರೆ ಎಂದು ಕೆಲವು ವಲಯಗಳು ಆರೋಪಿಸಿದವು ಮತ್ತು ಅವರು ಚಿಕ್ಕವರಿದ್ದಾಗಲೆಲ್ಲ ಅವರನ್ನು ಸುಲಭವಾಗಿ ವಜಾಗೊಳಿಸಲಾಯಿತು. ಆದರೆ ಒಂದು ದೊಡ್ಡ ವ್ಯತ್ಯಾಸವಿತ್ತು: ಕೆಲಸದ ಸಾಮರ್ಥ್ಯ, ತರಬೇತಿ ಮತ್ತು ಗೆಲ್ಲುವ ಬಯಕೆಯಲ್ಲಿ ಅವರು ಎಲ್ಲರನ್ನೂ ಕನಿಷ್ಠ ಅಮೆರಿಕನ್ ರಂಗದಲ್ಲಿ ಮೀರಿಸಿದರು. ರೊನಾಲ್ಡೋ ರಿಯಲ್ ಮ್ಯಾಡ್ರಿಡ್ ಪರ ಆಡಿದರು, ಇದರಲ್ಲಿ ಅವರು ಇತಿಹಾಸವನ್ನು ರಚಿಸಿದರು ಮತ್ತು ಬ್ಯಾಲನ್ ಡಿಯೋರ್ ಸೇರಿದಂತೆ ಅನೇಕ ಪ್ರಶಸ್ತಿಗಳನ್ನು ಹಲವಾರು ಬಾರಿ ಗೆದ್ದರು. ಆಟದ ಮೈದಾನದ ಹೊರತಾಗಿ, ರೊನಾಲ್ಡೋ ಒಬ್ಬ ದತ್ತಿ ವ್ಯಕ್ತಿ ಮತ್ತು ಅದನ್ನು ಮುಂದೆ ಪಾವತಿಸಲು ಸಿದ್ಧರಿದ್ದಾರೆ ಮತ್ತು ಅದು ಅವರ ಕಥೆಯನ್ನು ಹೆಚ್ಚು ಸ್ಫೂರ್ತಿದಾಯಕವಾಗಿಸುತ್ತದೆ. ಅವರು ಆಗಾಗ್ಗೆ ಅನೇಕ ಸಂಸ್ಥೆಗಳಿಗೆ ದೇಣಿಗೆ ನೀಡುತ್ತಾರೆ ಮತ್ತು ಕೆಲವೊಮ್ಮೆ ಮಕ್ಕಳ ಹಸಿವು ಮತ್ತು ನಂತರದ ಪರಿಣಾಮಗಳ ವಿಪತ್ತುಗಳಂತಹ ಸಮಸ್ಯೆಗಳನ್ನು ಉತ್ತೇಜಿಸಲು ತಮ್ಮ ಪ್ರದರ್ಶನಗಳನ್ನು ಬಳಸುತ್ತಾರೆ. ಅವರ ಉತ್ಕೃಷ್ಟತೆಯ ಅವಿರತ ಅನ್ವೇಷಣೆ, ಅವರ ನಮ್ರತೆ ಮತ್ತು ಔದಾರ್ಯವು ವಿದ್ಯಾರ್ಥಿಗಳಿಗೆ ಒಂದು ಶಕ್ತಿಯುತ ಪಾಠವನ್ನು ನೀಡುತ್ತದೆ. ಒಬ್ಬರು ಪ್ರತಿಭೆಯೊಂದಿಗೆ ಜನಿಸುತ್ತಾರೆ, ಆದರೆ ಕಾಲಾನಂತರದಲ್ಲಿ ಒಬ್ಬರು ಗಳಿಸುತ್ತಾರೆ ಎಂಬ ಸತ್ಯವಿದೆ. ತೀರ್ಮಾನ. ಎಲ್ಲೋ ಯಾರೋ ಸಾಧಿಸದ ಯಾವುದರ ಬಗ್ಗೆಯೂ ಯೋಚಿಸಲು ಸಾಧ್ಯವಾಗದಷ್ಟು ಜಗತ್ತು ಪ್ರಕಾಶಮಾನವಾದ ಮತ್ತು ಅತ್ಯುತ್ತಮ ವ್ಯಕ್ತಿಗಳಿಂದ ತುಂಬಿದೆ. ಅವರೆಲ್ಲರೂ ತಮ್ಮ ವಿವಿಧ ಕ್ಷೇತ್ರಗಳಲ್ಲಿ ಅಪಾರ ಕೊಡುಗೆ ನೀಡಿದ್ದಾರೆ ಮತ್ತು ಆದ್ದರಿಂದ ಒಂದೇ ಕ್ಷೇತ್ರಕ್ಕೆ ಪ್ರವೇಶಿಸಲು ಪ್ರಯತ್ನಿಸುವ ಯಾವುದೇ ಕಲಿಯುವವರ ಮೇಲೆ ನಿರಂತರವಾಗಿ ಛಾಪು ಮೂಡಿಸುತ್ತಿದ್ದಾರೆ. ಅವರ ವೃತ್ತಿಜೀವನವು ಫ್ಯಾಷನ್, ಮನರಂಜನೆ, ಕ್ರೀಡೆ ಅಥವಾ ವ್ಯವಹಾರಕ್ಕೆ ಸಂಬಂಧಿಸಿರಲಿ, ಅಂತಹ ಬಹಳಷ್ಟು ವ್ಯಕ್ತಿತ್ವಗಳು ಒಬ್ಬರು ನಿಜವಾಗಿಯೂ ಏನನ್ನಾದರೂ ಬಯಸಿದರೆ ಮತ್ತು ಪ್ರಯತ್ನಿಸಿದರೆ ಯಶಸ್ಸನ್ನು ಸಾಧಿಸಬಹುದು ಎಂದು ಸಾಬೀತುಪಡಿಸುತ್ತಾರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.